ಇವನು ಬರಬಾರ್ದು ಬರ್ಲಿ, ಇವನು ಹೆಜ್ಜೆಯಾಗ ಸಜ್ಜಿ ಬಿದ್ದಲಿ, ಇವನು ಹೆಣನ ಕುಣಿಯಾಗಿಟ್ಟು ಕುಣ್ಕೋತ ಬರ್ಲಿ, ಇವನು ಬ್ಯಾಂಡಿನಾಗ ಕರಿ ಚೋಳ ಬಿಡ್ಲಿ. ಯಾರ ಮನೆ ಆಯ್ತಲ್ರಿ? ಓ ಸಾರಿ ರೀ ಬಾಯಾರ, ಸಾರಿ. ಅಯ್ಯಯ್ಯ ಸಾರಿ ರೀ ಬಾಯರ, ಸಾರಿ ರೀ ಅಂದ್ರೆ ಹೆಂಗ್ರಿ? ಅಲ್ಲ, ಈಗಿನ ಕಾಲ ಹುಡುಗರಿಗೆ ಏನಾಗೈತಿ ನನಗೊಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಕರೆ ಬಿಡ್ರಿ, ಹೆಂಗಸರು ನೋಡ್ಕೊಂಡು ಹಾಯ ಮಠ ಹಾಯ್ತವ, ಆಮ್ಯಾಗ ಸಾರಿ ರೀ ಮೇಡಮ್, ಸಾರಿ ರೀ ಅಂತಾವ. ಇದು ಇವ್ರ ತಪ್ಪಲ್ರಿ. ಈಗಿನ ಕಾಲದಾಗ ಫ್ಯಾಷನ್ ಅನ್ನೋದು ಭಾಳ ಎದ್ದು ಬಿಟ್ಟೈತಿ. ಅವನವನು ತುಂಡು ಬಂಡು ಅವು ಯಾವ್ದು ಜೀನ್ಸ್ ಪ್ಯಾಂಟ್ ಅಂತ ಹಾಕೋತಾವು, ಅವು ನೋಡಿದ್ರೆ ಸೀಟ್ ಬಿಟ್ಟು 6 ಇಂಚ್ ಕೆಳಗ ಇರ್ತಾವು. ಇನ್ನು ಹೆಣ್ಮಕ್ಳು ಬ್ಲೌಸ್ ಗತ್ಲೆ ಟೀ ಶರ್ಟ್ ಅಂತ ಹಾಕೊಂತಾವು. ನಮ್ಮಂತ ಹರಿಯದ ಹುಡುಗಿಯರು ಬರೋದು ನೋಡಿ ಜೊಲ್ಲು ಸುರ್ಸ್ಕೊಂತ ನಿಂತು ಬಿಡ್ತಾವ. ಮತ್ತೆ ಹಾಯ ಮಠ ಹಾಯ್ದು ಸಾರಿ ರೀ ಅಂತಾವ. ಅಲ್ರಿ, ನಿಮಗೆಲ್ಲ ಕಣ್ಣಿಗಿನ ಕಾಣಂಗಿಲ್ಲನ? ಬಾಯಾರ ಏನು ಎಕ್ಸ್ಪ್ರೆಸ್ ಅಂದಂಗ ಬೆಂಗಳೂರು ಬಸ್ ಹೊಂಟಂಗ ಹೊಟ್ಟೆ ಬಿಟ್ಟು ಹಂಗ ನೀ ಬಿಟ್ಟಂದ್ರೆ ಎತ್ತೆ ಬಿಡಕ್ಕೆ ಮಗಳು ನಾನು. ಅಲ್ರಿ, ನಮಗೊಂದ್ ಸ್ವಲ್ಪ ಮಾತಾಡಕ್ ಚಾನ್ಸ್ ಕೊಡ್ರಿ. ಏನು ಕೊಡ್ತಾರ್ರಿ? ಏನು ಕೊಡ್ತಾರೆ? ಈ ನಮನಿ ಜಾಗ ದೊಡ್ಡದಿದ್ರು ಬಂದು ನನಗ ಹಾಯ್ತೀರಿ ಅಂದ ಮೇಲೆ ನನಗ್ ಕಾಣ್ತಿತ್ತಂದ್ರ ನಾನೇ ಯಾಕೆ ಬಂದ್ ನಿನ್ಗೆ ಹಾಯ್ತಿದ್ನಲ್ರಿ? ಅಯ್ಯಯ್ಯೋ, ಹಂಗಾದ್ರ ನಿಮಗ ಸತ್ಯವಾಗ್ಲೂ ಕಣ್ಣು ಕಾಣಂಗಿಲ್ರಿ? ನಮ್ಮಪ್ಪ ನಾಣಿಗೋ ನಮ್ಮವ್ ನಾಣಿಗೋ, ನಿಮ್ಮಪ್ಪ ನಾಣಿಗೋ ನಿಮ್ಮವ್ ನಾಣಿಗೋ, ನಿಮ್ ಕಾಂದ ನಾಣಿ ಮಾಡಿ ಹೇಳ್ತೀನಿ, ನಂಗೆ ಒಟ್ಟ ಕಣ್ಣು ಕಾಣೋದು. ಅಲ್ರಿ, ನೀವು ಕುರುಡಿರೋದಕ್ಕ ನಮ್ಮ ವಂಶಕ್ಕೆ ಯಾಕಪ್ಪ ಸಾಯ್ಸಕ್ ನಿಂತಿದಿ? ಯವ್ವ, ಒಬ್ರು ಬದುಕ್ಬೇಕಪ್ಪ ಅಂದ್ರೆ ಒಬ್ರು ಸಾಯ್ಲೇಬೇಕು. ಯಾಕ ನಿಮ್ದು ವಂಶ ಹೊಯ್ಕೋತ ಹೋಗ್ಯತನ ಮಗನ ಇಡಬಾವಕ ಅಲ್ಲಿ? ಅದ್ರ ಬಿಟ್ಟಾನ ನಮ್ಮ ವಂಶಕ್ಕೆ ಸಾಯಿಲ್ ಅಂತ ಬಿಡಾಕತ್ತೇನೆ. ಸಾರಿ, ತಪ್ಪು ತಿಳ್ಕೊಬೇಡ್ರಿ ಬಾಯಾರ. ಅರ್ಜೆಂಟ್ ಆಗಿ ನಾನು ಬೆಂಗಳೂರು ಇದಕ್ಕೆ ಹುಬ್ಳಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಸಿಗವಲ್ದು, ಸ್ವಲ್ಪ ಹೋಯ್ದು ಬಿಟ್ಟು ಪುಣ್ಯ ಕಟ್ಕೊಳ್ರಿ. ಅಯ್ಯಯ್ಯೋ, ಅಲ್ರಿ, ಬಸ್ ಸ್ಟ್ಯಾಂಡ್ ಏನು ಇಲ್ಲೇ ಐತೆ ತಿಳ್ಕೊಂಡಿರೇನು? ಇಲ್ಲಿಂದ ಬಹಳ ದೂರ ಆಗುತ್ತೆ. ಏನೋ ಒಂದು 3-4 ಹೆಜ್ಜೆ ಇಟ್ರೆ ರೈಲ್ವೆ ಸ್ಟೇಷನ್ ಸಿಗುತ್ತ, ಹೋಗ್ಬಿಡ್ರಿ. ಹೆಂಗಿದ್ರು ಕಣ್ಣು ಕಾಣಂಗಿಲ್ಲ, ಫ್ರೀ ಟಿಕೆಟ್ ಸಿಗುತ್ತ, ತಗೊಂಡು ಹೋಗೋಂತ್ರಿ. ಯವ್ವ ತಾಯಿ, ಆ ರೈಲ್ವೆ ಸ್ಟೇಷನ್ ಸುದ್ದಿ ಮಾತ್ರ ಎತ್ತಬೇಡ. ಯಾಕ್ರಿ, ಏನಾತ? ಅದು ಹೋದ ವಾರದಾಗ ಒಂದು ದೊಡ್ಡ ಘಟನೆ ನಡೆದ ನನ್ನ ಜೀವನದಾಗ. ಅಂತದ್ ಏನು ನಡೆದತಿ ನಿನ್ನ ಜೀವನದಾಗ? ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕಂತ ಹೊಂಟಿದ್ದೀನ್ರಿ. ರೈಲ್ವೆ ಸ್ಟೇಷನ್ಗೆ ಹೋದ್ನೆ, ಟ್ರೈನ್ ಬಂತು ನಿಂತು, ಒಂದ್ ಡಬ್ಬಿ ಒಳಗೆ ಹತ್ತಾಕ್ ಹೋದ್ನೆ. ಒಳಗ್ ಬಂದಿದ್ರು ಇಲ್ಲೋ ನನಗಂತೂ ಕಣ್ಣು ಕಾಣೋದಿಲ್ಲ. ಸುಮ್ ಹತ್ತಿ ಕುಂತೆ, ಆದ್ರೂ ಒಳಗ 3 ಮಂದಿ ಉಡಾಳನ ಮಕ್ಕಳು ಒಂದ್ ನಮೂನಿ ಮಜಾ ಮಾಡ್ಲಾಕತ್ತಿದ್ರು. ಏ ದೋಸ್ತ, ಈ ಚೈನ್ ಜಗ್ಗಿದ್ರೆ ಏನಾಗ್ತದ ಅಂತ ವಿಚಾರ ಮಾಡ್ಲಾಕತ್ತಿದ್ರು. ಒಬ್ಬ ದೋಸ್ತ ಏನಂದ, ಏ ದೋಸ್ತ, ಈ ಚೈನ್ ಜಗ್ಗಿದ್ರೆ 1000 ರೂಪಾಯಿ ದಂಡ ಕಟ್ಬೇಕಾಗತ್ತ, ಮೇಲಾಗಿ ಏನಾರಂತ ದುರ್ಘಟನೆ ನಡಿಬೇಕು ಅಂತಂದವ. ಇನ್ನೊಬ್ಬ ದೋಸ್ತ ಏನಂದ, ಏ ದೋಸ್ತ ಏನಾಗಿದ್ದ ಅಲ್ಲಿ, ಚೈನ್ ಜಗ್ಗಿ ಬಿಡಮೋ ಅಂದ. ಅವಾಗ 1000 ರೂಪಾಯಿ ಬೇಕಲ್ರಿ, ಏ ದೋಸ್ತ ನಿನ್ನ ಬತ್ಯಾಗ ಎಷ್ಟು ಅದಾವ ಅಂತ ಕೇಳ್ದ. ನನ್ನ ಬತ್ಯಾಗ 300 ಅದಾವ ಅಂತ ಹೇಳ್ದ. ಏ ದೋಸ್ತ ನಿನ್ನ ಬತ್ಯಾಗ ಎಷ್ಟು ಅದಾವ ಅಂತ ಕೇಳ್ದ. ಇವನು ನನ್ನ ಬತ್ಯಾಗ 300 ಅದಾವ ಅಂದ. ನನ್ನ ಬತ್ಯಾಗ 400 ಅದಾವ ಅಂತೇಳಿ 1000 ರೂಪಾಯಿ ಅಂತೂ ಜಮಾ ಅದು. ಇನ್ನು ಚೈನ್ ಜಗ್ಗಿ ಅಕಸ್ಮಾತ್ TC ಸಾಹೇಬ್ ಬಂದು ಕೇಳಿದಂದ್ರೆ, ಆ ಕೂಡ ನನ್ನ ಮಗ ಕೂತ ನೋಡ್ರಿ ಅವನೇ ಜಗ್ಗ್ಯಾನ ಅಂತ ಹೇಳಿ ಮಾಡೇ ಬಿಟ್ರು ಕೆಲಸ, ಜಗ್ಗೇ ಬಿಟ್ರು ಚೈನ್. ಹ್ಞೂ ಅಂದ್ರೆ ಏನ್ರಿ ಅನ್ನಕೇನದ, ಉಡಾಳನ ಮಕ್ಕಳು ಅನ್ಕೊಂಡಂಗೆ ಮಾಡೇ ಬಿಟ್ರು, ಚೈನ್ ಜಗ್ಗೇ ಬಿಟ್ರು, ಟ್ರೈನ್ ನಿಂತೇ ಬಿಡ್ತು. ಅವಾಗ TC ಸಾಹೇಬ ಪೊಲೀಸರು ಕೂಡಿ ಬಂದು, ಲೇ ಯಾವ ಚೈನ್ ಜಗ್ಗಿದ್ದು ಅಂತ. ಉಡಾಳನ್ ಮಕ್ಳು ಏನ್ ಹೇಳ್ಬೇಕ್ರಿ, ನಾವ್ ಅಲ್ರಿ ಸಾಹೇಬ್ರ ಅಲ್ಲಿ ಕೂತ ನೋಡ್ರಿ ಕೂಡ ನನ್ನ ಮಗ ಅಂತ ತೋರಿಸ್ಬಿಟ್ಟು. ಅಯ್ಯಯ್ಯೋ, ಮುಂದೇನಾಯ್ತು? ಮುಂದಲ್ಲಕೇನ್ರಿ ಬಂದ ಸಾಹೇಬ್ ಕೇಳ್ದ, ಏತಮ್ಮ ಯಾಕೆ ಜಗ್ಗಿದೋ ಚೈನ್ ಅಂದ. ಸಾಹೇಬ್ರ ನಾನೇ ಜಗ್ಗಿನ ಚೈನ್ ಅಂತೇಳಿ ಒಪ್ಕೊಂಡ್ಬಿಟ್ಟೆ. ಎಲ್ಲೋ ಮಾಡ್ಲಾರ್ದ ತಪ್ಪು ನಾನ ಮಾಡಿನಂತ ಯಾಕೆ ಒಪ್ಕೊಳಕ್ ಹೋಗಿದ್ದಿ? ಬಾಯಾರ ಅಲ್ಲಿಂದ ಪಾರಾಗೋದು ಬಹಳ ಜಡ ಇತ್ತು, ಅದಕ್ಕೆ ಒಪ್ಕೊಂಡೆ. ಆದ್ರೆ ಸಾಹೇಬ್ ಬಂದು ನಾನು ಕೇಳ್ದ, ಯಾಕೆ ಜಿಗ್ಯಪ್ಪ ಚೈನ್ ಅಂತ ಕೇಳ್ದ. ಸಾಹೇಬ್ರ ನಾನು ಯಾಕೆ ಜಗ್ಲಿ, ನಾನು ಕುರುಡ, ಮೇಲಾಗಿ ನಮ್ಮ ತಾಯಿಗೆ ಆರಾಮಿಲ್ಲ, ಹುಬ್ಳಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡೀವಿ. ಈ ಊರಾಗ ಹೋಗಿ ನಮ್ಮ ದೋಸ್ತರ ಬತ್ತಾಕ 50-100 ಇಸ್ಕೊಂಡು 2000 ರೂಪಾಯಿ ಜಮಾ ಮಾಡ್ಕೊಂಡು ನಾವು ಹೊಟ್ಟಿದ್ದೀನಿ ರೀ. 3 ಮಂದಿ ಉಡಾಳನ ಮಕ್ಕಳು ಹೊಡೆದು ಕಸ್ಕೊಂಡಾರಿ ಅಂತ ಹೇಳ್ಬಿಟ್ಟೆ. ಅವಾಗ ಅವ್ರನ್ನ ಹೋಗಿ ಕೇಳಿದ್ರು, ಅವ್ರು ಹೇಳಿದ್ರು, ಸಾಹೇಬ್ರ ನಾವು ಕಸ್ಕೊಂಡಿಲ್ರಿ, ಸುಳ್ಳು ಹೇಳ್ತಾನ್ರಿ ಅವ ಕೂಡ ನನ್ನ ಮಗ ಅಂದ್ರು. ಸಾಹೇಬ್ರ ನಾನು ಯಾಕೆ ಸುಳ್ಳು ಹೇಳ್ರಿ, ನನಗೆ ಕಣ್ ಕಾಣೋದಿಲ್ಲ, ಮೇನಾಗಿ ಕೂಡ ನನ್ನ ಮಗ ಅಂತ ಅಂದ್ಗಳೇ ಮತ್ತೆ ಚೆಕ್ ಮಾಡಿದ್ರು. 1000 ರೂಪಾಯಿ
ತನ್ನ ಕಿಸೆಕ್ಕಿಟ್ರು ಆ 3 ಮಂದಿನ ಒದ್ದು ಎಳ್ಕೊಂಡು ಹೋಗ್ಬಿಟ್ರು. ಪಕ್ಕ ಅದಿ ಬಿಡು ಮಗ ನೀನು. ಅಲ್ಲವ ಕಣ್ಣು ಕಾಣ್ಲಿಲ್ಲ ಅಂದ್ರೆ ಪಕ್ಕ ಬಿಲಾಂಡ್ರಿ ನನ್ನ ಮಗ ಅದಿ ಬಿಡು ನೀನು. ಅಡ್ಡಿ ಇಲ್ಲ ಬಿಡು, ಅವಾಗಂತ್ರೂ ಲಾಭ ಆಗೈತಿ. ಇದೊಂದು ಸಲ ಟ್ರೈನ್ನಾಗ ಹೋಗ್ಬಿಡಲ್ಲ. ಯವ್ವ ಈ ಸಲ ಲಾಭ ಆಗಲ್ಲವ. ಯಾಕೆ? ಕೈಯಾಗ ಸಿಕ್ನಿ ಅಂದ್ರೆ ಮಳ್ರಿ ಮಾಡ್ತಾರ. ನೀ ಹೋಗ್ತಿ ಅಂತ ಅವ್ರೇನ ಕಾಯ್ಕೊಂತ ಕುಂತಿರ್ತಾರ ನಿನ್ನ ಸಲ. ಹೇಳಾಕ ಬರೋದಿಲ್ರಿ. ಹೋಗ್ಲಿ ಬಿಡ್ರಿ. ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕಂದ್ರಲ್ಲ, ಯಾವ ಕಾರಣಕ್ಕೆ ಹೊಂಟೀರಿ? ನೋಡ್ರಿ ಬಾಯಾರ, ನನಗ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ. ಹೌದ್ರಿ, ನಿನಗೂ ಹಿಂದೂ ಇಲ್ಲ ಮುಂದೂ ಇಲ್ಲ. ಇಲ್ಲ. ಹಿಂಗೆ ಊರು ಅಡ್ಡಾಡ್ತೀನಿ. ನಮ್ಮ ಅಪ್ಪ ಸಾಯಾಗ ಏನದ ಬಳವಳೆ ಹಾಕಿ ಕೊಟ್ಟಿದ್ದು ಈ ಸಂಗೀತ ಒಂದು ನನ್ನ ಕೈಯಾಗ ಕೊಟ್ಟನ್ರಿ. ಅದನ್ನೇ ಸಣ್ಣ ಪುಟ್ಟ ಮಕ್ಕಳಿಗೆ ಸಂಗೀತ ಕಾರ್ಯಕ್ರಮ ಹೇಳ್ಕೊತ ಅವ್ರು ಕೊಟ್ಟಂತ ದುಡ್ಡಿನಲ್ಲಿ ನಾನು ಹೊಟ್ಟಿ ಉಪಜೀವನ ಮಾಡ್ತಾ ಇದ್ದೀನಿ ರೀ ಬಾಯ. ಅಲ್ಲ ರೀ, ಉಪಜೀವನ ಮಾಡ್ಬೇಕಂತಂದ್ರೆ ತಿಳ್ಕೊಂಡು ಯಾರು ಇಲ್ಲ ಅಂತೀರಿ. ಆ ಊರು ಈ ಊರು ಯಾಕೆ ಅಡ್ಡಾಡ್ತೀರಿ? ಸುಮ್ಮನೆ ನಮ್ಮ ಊರಾಗ ಒಂದು ಸಣ್ಣ ಸಂಗೀತ ಪಾಠಶಾಲೆ ತೆಗೆದು ಸಣ್ಣ ಸಣ್ಣ ಮಕ್ಳಿಗೆ ಹೇಳ್ಕೊಟ್ರೆ ನಿಮಗ ಅನುಕೂಲ ಆಗಲ್ಲದೆ. ಯಾರ ನಾ ಈ ಊರವಲ್ಲ, ಪರೂರವ. ಮೇಲಾಗಿ ಈ ಊರಾಗ ನನ್ನ ಮ್ಯಾಲ ನಂಬಿಕೆ ಇಟ್ಟು ಸಾವಿರಾರು ರೂಪಾಯಿ ಯಾರು ಕೊಡ್ತಾರೆ ನೀವೇ ಹೇಳ್ರಿ. ಅಯ್ಯಯ್ಯ, ಅದಕ್ಕೆ ಯಾಕೆ ಇಷ್ಟು ವಿಚಾರ ಮಾಡ್ತೀರಿ? ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಿಮಗೆ ನಾನು ಹಣದ ಸಹಾಯ ಮಾಡಿಕೊಡ್ತೀನಿ. ಏನ್ರಪ್ಪ ಇದು? ಯಾಕ್ರಿ? ಬೆಕ್ಕಿನ ಮೂಗಿಗೆ ಬೆಣ್ಣೆ ಒರೆಸಂಗಾಯ್ತು. ನೀವು ಹಂಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೀವು ತಿಳ್ಕೊಂಡಿರೋಂಥ ಹೆಣ್ಮಗಳು ನಾನಲ್ಲ. ನಿಮ್ಮ ವಿಷಯನ ನಮ್ಮ ತಂದೆಯವ್ರಿಗೆ ಹೇಳಿ ನಮ್ಮನೆ ಒಳಗನ ಸಂಗೀತ ಪಾಠಶಾಲೆ ಶುರು ಮಾಡೋ ಹಂಗ ವ್ಯವಸ್ಥೆ ನಾನ್ ಮಾಡಿಕೊಡ್ತೀನಿ ಅಂತ. ಬಾಯರ ನಿಮ್ದು ಎಷ್ಟು ದೊಡ್ಡದೈತಲ್ರಿ. ಏನೋ ಅಲ್ಲಂತ ಮನುಷ್ಯ ಹಂಗಾರ ನಡಬರ್ಕಿಟ್ಟ ಬಡಿತೀಯಲ್ಲೋ ನೀನು ಕುಡ್ಡಿ ನನ್ನ ಮಗನ. ಹಿಂದಿನ ಕಾಲದಾಗ ಈ ನನ್ನ ಮನಸ್ಸು ಆಕಳ ಕೆಚ್ಚಲ್ದಾಗ ಮನಿ ಮಾಡಿತ್ರಿ. ಬಕ್ಬಾರ್ಲ ಬಡಿಲಿ. ಅಲ್ಲಿ ಯಾಕೆ ಸಗಣಿ ತಿನ್ನಕ್ ಹೋಗಿ? ಅಲ್ಲಿ ಯಾರ ಕರೆದ್ರಿ ವಾದ? ಕಣ್ಣು ಕಾಣಂಗಿಲ್ಲಲ್ಲ ನಿನಗೆ? ಅದೇ ಹೆಂಗ ಹೋದಿ ಕರ್ದಾರಂತ ಹೇಳ್ರಪ್ಪ. ಕಣ್ಣು ಕಾಣ್ಲಿಕ್ಕೂ ಕಿವಿ ಕೇಳ್ತಾವ. ಅಲ್ಲೇ ಕೇಳ್ತ ನಿನ್ನ ಕಿವಿ? ಅಲ್ಲೇ ಒದರಿದ್ರು. ಈಗ ನಾನೇನಂದ್ಯ ಗೊತ್ತಿಲ್ಲ, ಪರಿಚಯ ಇಲ್ಲ. ನನ್ನ ಮ್ಯಾಲ ಇಷ್ಟ ಯಾಕೆ ನಿಮ್ ಕನಿಕರ? ಅದುರ್ಯಾ ನಿಮಗ ಯಾರು ಇಲ್ಲ ಅಂತಂದ್ರಿ. ಮೇಲಾಗಿ ಪಾಪ ಕುರುಡು ನನ್ನ ಮಗ. ಹೌದು. ಮ್ಯಾಲೆ ಈ ಊರಿಗೆ ಹೊಸದಾಗಿ ಬರ್ಬೇಕಾದ್ರೆ 7 ಹಲ್ಲನ್ನ ಸಟ್ಟ ಮಾಡಿಸ್ಕೊಂಡು ಬಾಯಾಗ ಹಾಕೊಂಡು ಬಂದ ನನ್ನ ಮಗ. ಅದಕ್ಕ ನಿಮ್ಮ ಮ್ಯಾಲೆ ನನಗೆ ಕನಿಕರ ಬಂದು ಮದುವೆ ಆದ್ರೆ ನಿಮ್ಮಂತ ಒಳ್ಳೆ ಹುಡುಗನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ ನೋಡ್ರಿ. ಈ ಮಾತ ಖರೇನರ್ಯಾ? ಹಂಗ್ಯಾಕಂತೀರಿ? ಅದು ನೀವಾಗಿ ಹೂ ಅಂದ್ರೆ ಅಷ್ಟಪ್ಪ, ಇಲ್ಲಂದ್ರೆ ಇಲ್ಲ. ಕೇಳ್ರಪ್ಪ ಕೇಳ್ರಿ. ಮಂದೆಲ್ಲ ಅವ್ರ ಚೀರಾಪಟ್ಟ ನೋಡಿ, ರೊಕ್ಕ ರೂಪಾಯಿ ನೋಡಿ, ಚಂದದನೋ ಕರ್ಗದನೋ ಅಂತ ನೋಡಿ ಮೆಚ್ಚಿ ಮದುವೆ ಆಗ್ತಾರ. ಈ ಹೆಣ್ಮಗಳ ಮಾತ್ರ ನನ್ನ ಹಲ್ಲಿಗೆ ಮೆಚ್ಚಿ ಮದುವೆ ಆಲಕತ್ತಾಳ. ಕೇಳ್ರಿ, ನಾನೇನೋ ನೀವು ಮದುವೆ ಮಾಡ್ಕೋತೀನಪ್ಪ ಅಂದ್ರೆ ನಾನೇ ಒಲ್ಲೆಂದಿಲ್ಲ. ಕೂಡಿಗೇರ್ ಬೇಕ್ರಿ 2 ಕಣ್ಣು. ನೀವು ನನ್ನ ಬಾಳಿನ್ಯಾಗ ಸಂಗಾತಿ ಆಗಿ ಬರ್ತೀನಪ್ಪ ಅಂದ್ರೆ ನಾನೇ ಯಾಕೆ ಬೇಡಲ್ಲಿ? ಅದು ಏನ ಕೊಡ್ತಾರತ್ ನೋಡ್ರಿ, ವರೋಪಚಾರ ಅಂತೇಳಿ. ಕಾಟ, ಮಂಚ, ಅಲ್ಮಾರಿ, ಗಾದಿ ಅಂತೂ ಮದುವೆ ಬೇಡ. ಏನ್ರಿ ವರದಕ್ಷಿಣೆ ಬಳವಳ ಆಗಿ ಬಹಳಷ್ಟು ಕೊಡ್ತಾರ, ಅದ್ರಾಗ ಗಾದಿನೂ ಕೊಟ್ರು ಒಲ್ಲೆ ಅಂತೀರಲ್ಲ ನೀವು. ಅಂದ್ರ ನೀವೇ ಒಂದ್ ನಮೂನಿ ನೋಡಾಕ ದಪ್ಪ ಗಾದಿ ಇದ್ದಂಗ ಇದಿರಲ್ಲ. ಅದಕ್ಕೆ ಅಲ್ಲ ನಿಮಗ ನಿಜವಾಗ್ಲೂ ಕಣ್ಣು ಕಾಣಂಗಿಲ್ಲ, ಹೌದಿಲ್ರಿ? ನಿಬಾಪ್ರಾಣಿ ಮಾಡಿ ನನ್ನ ಕಣ್ಣೆ ಕಾಣಿಸಲ್ಲವ. ಮತ್ತೆ ನಾನು ತಪ್ಪುಗದೇನಂತ ನಿನಗೆ ಹೆಂಗ ಗೊತ್ತಾತ? ಇಲ್ಲೇ ನೀವು ಎಡವಟ್ಟಾಗಿದ್ದು. ನೀವು ನನಗೆ ಇಷ್ಟಪಟ್ಟಿರಪ್ಪ ಅಂದ್ರ ನೀವು ನನ್ನಂಗೆ ಇರ್ಬೇಕಂತೇಳಿ ಅನುಮಾನ ಪಟ್ಟೆ. ಹೌದಲ್ಲೇ ನಿನ್ನವನು ಹತ್ತಿ ಕಟ್ಟಿಗೆ ಮಾರ್ಯವನ ಅಡ್ಡಿಲ್ಲ, ಊಹೆ ಮಾಡಿಕೊಂಡು ಮಾತಾಡೋದನ್ನು ಕಲ್ತಿ ಅಂದಂಗ ಆತ. ಆಯ್ತು ಬಿಡ್ರಿಯಪ್ಪ, ನೀವ್ ಯಾವಾಗ ಇಷ್ಟೆಲ್ಲ ಊಹೆ ಮಾಡ್ಕೊಂಡಿರ ಅಂದ ಮ್ಯಾಗ ನನಗೆ ಅರ್ಥ ಆತ. ನನ್ನನ್ನ ಗಾದಿಯನ್ನಾಗಿ ಮಾಡಿ ಹಾಸ್ಕೊಂಡು, ನಮ್ಮಪ್ಪನ ತಲೆದಿಂಬ ಆಗಿ ಇಟ್ಟುಕೊಂಡು, ನಮ್ಮವ್ವನ ಚಾದರನ್ನಾಗಿ ಮಾಡಿಕೊಂಡು ಮಕ್ಕೋಬೇಕಂತ ಮಾಡಿ, ಹೌದಿಲ್ಲೇ? ಅಲ್ಲಿ ಏನು ಬಗ್ಗಿ 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 ಕೇಳ್ತಿದಿ, ಇಲ್ಲಿ ಹೊಯ್ಕೊಳಕತ್ತೀನಿ, ಇಲ್ಲಿ ಕೇಳು.
ಅಲ್ಲೇನು ಹುಡುಗಿ ಕರಿಲಕತ್ತಿತ್ತು ಅದಕ್ಕೆ ಹಣಿಕೆ ಹಾಕಕತ್ತಿದ್ದೆ. ಹೆಂಗಸರು ನೋಡೆ 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 ತೂತು ತೂತು ಕೆಡ್ಕೊಂಡಿಯಲ್ಲ ನಿನ್ನ ಮುಸುಡಿನ ಹಡವ ಇದು. ಬಿದ್ದಿಲ್ಲ ತೂತ ನಮಗ್ ಬೀಳೋದಲ್ಲ, ನಿಮಗ್ ಬೀಳ್ತಾವ. ಎಲ್ಲಿ ಬೀಳ್ತಾವ ಇನ್ನು? ಕುಟ್ಟು ಹೊಡಿಲಾಗತ್ತಾಳ ಹೆಣ್ಮಗಳು. ಬಾರಪ್ಪ ಮುಚ್ಚ ಬಾಯ್. ನಾ ನೋಡಿದ್ರೆ ನೀನು ಮದುವೆ ಆಗ್ಬೇಕಂತ ಮಾಡೀನಿ, ನೀ ನೋಡಿದ್ರೆ ಏನಾರ ಮಾತಾಡ್ತೀಯಲ್ಲೋ. ಹಂಗ ತಿಳ್ಕೊಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ ಬಾಯಾರ. ಈಗ ಏನಾಯ್ತು? ಏನು ಇಲ್ಲ, ಹೂವು ನಿಮಗಿರಲಿ, ಮುಳ್ಳು ನನಗಿರಲಿ, ಸುಖ ಸಂಪತ್ತು ನಿಮಗಿರಲಿ, ನಿನ್ನ ದುಃಖ ಎಲ್ಲ ನನಗಿರಲಿ. ಇಂಥ ದೊಡ್ಡ ಮಾತು ನನಗೇನು ಬ್ಯಾಡ್ರಿ. ದುಡಿಮೆ ನಿಮ್ಮದಾಗಿರಲಿ, ಅದರಿಂದ ಬರುವ ಲಾಭ ಮಾತ್ರ ನನಗಿರಲಿ. ಮತ್ತೆ ನಾನು ಹಾಕುವ ಗೊಬ್ಬರ ಯಾರಿಗಿರಲಿ? ಗಟಾರದು ಮುನ್ಸಿಪಾಲ್ಟಿದವ್ರಿಗೆ ಇರಲಿ. ಬಾಳ ಬರಿಕೆದಾಳ ಬಾಳ. ಏನ ಅಂದೆಲ್ಲ? ಏನು ಇಲ್ರಿ ಅಪ್ಪ. ಹಂಗಾರ ಮತ್ತೆ ತಡ ನಡೀರಿ ಹೋಗೋಣ. ಬರ್ರಿ ಹೋಗೋಣ, ಹೊತ್ತಾಗತ್ತ. ಹೋಗ ಬಿಡಮಂದ್ರೆ ಹೌದು ಮತ್ತ ಯಬಸ್ರಿ ಎಲ್ಲಿ ಕರ್ಕೊಂಡು ಹೊಂಟೇನ ತಿಳ್ಕೊಂಡಿ ನೀನು? ಜಾತ್ರಿಗಲ್ಲ, ನನಗೇನೋ ಗೊತ್ತಿಲ್ರಿ. ಏನು ಗೊತ್ತಿಲ್ಲ, ಏನು ನೋಡಿ. ಈಗ ಸಿದ್ಧ ನಾನು ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೊಂಟೇನೋ ಮಾರಾಯ. ಮನಿಗೆ ಕರ್ಕೊಂಡು ಹೋದ್ರ ನಿಮ್ಮಪ್ಪ ನನ್ನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಮಾರಾಯ. ನಮ್ಮಪ್ಪ ನಾವು ಒಂದು ಮಾತು ಹೇಳಿದ್ರು ಸಾಕ್ರಿ, ಗೆರಿನ ದಾಟಂಗಿಲ್ಲ. ನಿಮ್ಮನ್ನ ಮದುವೆ ಆಗೋ ವಿಚಾರ ನಮ್ಮ ಅಪ್ಪ ಗೊತ್ತಾದ್ರೆ ಒಳ್ಳೆ ಮುಹೂರ್ತ ನೋಡಿ ನಮ್ಮಿಬ್ರಿಗೂ ಮದುವೆ ಮಾಡೇ ಬಿಡ್ತಾರೆ. ಹಂಗಾದ್ರೆ ಹೋಗಿ ಬಿಡಮಂದ್ರ ಮತ್ತೆ ಕತಡ ನಡೀರಿ ಹೋಗೋಣ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ನಿಂತಾಳ ಕಡಿ ಬಿಡಿಕಿ, ಅಲೆದ ಮುಗುಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. Thank you.
ಹೆಂಗ್ಸರ್ ಕಂಡಿ ಇಲ್ಲ ಹೆಂಗ್ಸರ್ ಕಾಣ್ಲಾರ್ದ ಬರ್ಗೆಟ್ದಾಗ ಹುಡ್ದವನ ನೋಡ್ರಪ್ಪ ಇಷ್ಟು ಮಂದಿ ಕಲ್ತೀರಿ ಹೆಂಗಸರು ಕಾಣ್ತಾವಿಲ್ಲ ಅಂತ ನನಗೆ ದಬ್ತಾಳ ಮತ್ತೆ ಆ ನಮೂನಿ ತೆಕ್ಕಿ ಬಡಿದ? ಬಡ್ಕೊತಾಳ ಅಲ್ರಿ ಈ ನಮೂನಿ ಕುಣಿದ್ರ ಹೆಂಗ್ ಅಂತೀನಿ ಹೆಂಗಂದ್ರ ಹುರುಪಿ ಹೆಂಗ ಹೆಚ್ಚಾಗತ್ತ ಹಂಗಂಗ ಡ್ಯಾನ್ಸ್ ಬರ್ತಾವ. ನಿಮ್ಮ ಕೈಯಂದು 5 ತೊಲಿ ಬಂಗಾರ ತೆಳಗ ಬಿದ್ದದಲ್ಲ ಉಂಗುರ ಅಯ್ಯಯ್ಯೋ ಎಲ್ಲಿ ಹೋಯ್ತು ನನ್ನ ಉಂಗ್ರ? ಐತ್ ನೋಡಪ್ಪ ಅಯ್ಯಯ್ಯೋ ಇದು ನಿಮ್ದೇ ಏನ್ರಿ? ಅಯ್ಯೋ ನಂದೇರಿ ನೀವೆಷ್ಟು ಒಳ್ಳೆಯವ್ರದಿರಲ್ರಿ ಕೊಡ್ರಿ ನನ್ನ ಉಂಗ್ರ. ಅಲ್ರಿ ಹುಚ್ಚರು ಗತ್ಲೆ ಕುಣಿದು ಬಂಗಾರ ಉಂಗುರ ಕಳ್ಕೊತಿದ್ರಲ್ರಿ ಏನ್ ಮಾಡಿರಿ ನಿಮ್ಮಂತ ಹುಚ್ಚಿನ ಮಕ್ಕಳ ಜೊತೆ ಸೇರಿ ನಾವು ಹುಚ್ಚರ ಪಕ್ಕ ಹುಚ್ಚರಾಗ್ಯಾರ ನೋಡ್ರಿ ಇವ್ರು. ಹೌದ್ರಿ ಅಂದಂಗ ಕೊಡ್ರಿ ನನ್ನ ಉಂಗ್ರನ. ನಾನ್ ನಿಮ್ ಕೈ ಕೊಡ್ಲಕ್ ಹುಚ್ಚನ್ ಯಾಕ? ನಾನೇ ಹಾಕವ. ಅಯ್ಯೋ ನೀವ್ ಹಾಕಿದ್ರೇನು ನಾವ್ ಹಾಕೊಂಡ್ರೇನು ಎರಡು ಒಂದ ತಗೊಳ್ರಿ ಹಾಕ್ರಿ. ಆ ಬೆಳ್ಳಿಗೆ ಹಾಕಿದ್ರೆ ಉಪಯೋಗ ಆಗಲ್ರಿ. ಮತ್ರಿ ಎಂಗೇಜ್ಮೆಂಟ್ ಬರ್ಕೊಡ್ರಿ ಈ ಬೈಡು ಈ ಬೆಳ್ಳಿಗೆ ಹಾಕಿದ್ರೆ ಎಂಗೇಜ್ಮೆಂಟು ನಾನೇ ಯಶ್ ನೀನು ಅಧಿಕ ಪಡಿ. ಅವ್ವಾ ಎಂಥ ಹಾಲಿನಂತ ಮನಸ್ಸೈತ್ರಿ ನಿಮ್ದು. ಅಂದಂಗ ನಿಮ್ಮ ಕಣ್ಣು ಕಾಣೋದಿಲ್ಲ ಯವ್ವ ಕಾಣಲ್ಲ. ಇಲ್ಲವ ಅದು ಹೆಂಗ ಕಾಣಂಗಿಲ್ರಿ? ಕಾಣೋದಿಲ್ಲ ಇಷ್ಟ ಮಟ್ಟ ನನ್ನ ಜೊತೆಗೆ ಜಬರ್ದಸ್ತಾಗಿ ಡ್ಯಾನ್ಸ್ ಮಾಡಿ ಉಂಗ್ರ ಕೆಳಗ್ ಬಿದ್ದಿದ್ದು ನಿಮಗೆ ಹೆಂಗ ಗೊತ್ತಾತು? ಹನುಮಂತ್ ಸರ್ ಬಾಡಿಗೆ ಕೊಟ್ಟಿದ್ರು ಹೊಳ್ಳಿ ಕೊಟ್ಟೆ ಅವ್ರಿಗೆ. ಆ? ಯಾವಾಗ ಉಂಗ್ರ ತೆಗೆದು ನನ್ನ ಬೆರಳಾಗಿ ಇಟ್ಟಿಯಪ್ಪ ಅದ್ರ ಪಕ್ಕ ನಿನ್ನ ಕಣ್ಣು ಕಾಣ್ತಾವ. ಏಯ್ ಕರೆ ಹೇಳು, ಹಿಂಗ ಮಾಡಿ ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿಯೋ ನಾಲಾಯಕ. ಸತ್ಯವಾಗ್ಲೂ ಹೇಳ್ತೀನಿ ನೀನೇ ಮೊದಲನೆಕ್ಕಿ. ನಿನ್ನ ಕುರುಡನಂತ ನಾನು ಮದುವೆ ಮಾಡ್ಕೋಬೇಕು. ನಮ್ಮ ಅಪ್ಪನ ಮುಂದೆ ಈ ವಿಚಾರ ಹೇಳ್ಬೇಕಂತ ಯವ್ವ ಇನ್ನ ಮಾಡಿಲ್ಲ ಇನ್ನ ಆಗಿಲ್ಲ ಯಾಕೆ ಗೋಳಾಡ್ತಿದ್ದಿ? ಯಾವಾಗ ನೀ ಇಷ್ಟೆಲ್ಲ ನನಗ ಮೋಸ ಮಾಡಿ ಅಂದ ಮ್ಯಾಗ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ನಿನಗ ಏರೋಪ್ಲೇನ್ ಏರಿಸ್ತೇನೆ ಬಾ ಮಗನೇ. ನೋಡಿ ಏರ್ಸಿ ಬಿಡು ಏರ್ಸಿ ಬಿಡು ಏನಾಗಿದ್ದ ಪೊಲೀಸ್ ಬರಬೇಡ ಬರಬೇಡ ಬರಬೇಡ. ಏನ್ ಮಾಡ್ಲ ಯವ್ವ ನಿಮ್ಮ ಮಾವನ್ ಸೋದರ ಮಾವನ ಮಗ ಹಳೆಯ ಮಗ ಅಂತ ತಿಳ್ಕೊಂಡಿದ್ ಒಂದ್ಸಲ ಬಿಟ್ಬಿಡವ. ಇನ್ನೊಮ್ಮೆ ಯಾವ ಹೆಣ್ಣಿನ ಕಣ್ಣೆತ್ ನೋಡಲ್ಲ ಮಗ ನಾನು. ಇನ್ನೊಮ್ಮೆ ಇನ್ನೊಮ್ಮೆ ಹೆಣ್ಣಿಗೆ ಈ ರೀತಿ ಮೋಸ ಮಾಡಿದ್ರೆ ನಿನ್ನ ಸುದ್ದಿ ಬ್ಯಾರೇನ ಮಾಡ್ತೀನಿ. ಅಷ್ಟಕ್ಕ ನಾನು ಯಾರು ಯಾರಿಗ ಗೊತ್ತು? ಲೇ ಇನ್ನೊಮ್ಮೆ ಏನಾದ್ರೂ ಇಂತ ಹಲಕಟ ಉದ್ಯೋಗ ಮಾಡಿದೆ ಅಂದ್ರೆ ಮಗನ ನಿನ್ನ 2 ಕಿತ್ತು ಕೈಯಾಗ ಕೊಡ್ತೀನಿ. ಏನವ್ವ ಕಿಡ್ನಿನು ಮಗನ ಕಿಡ್ನಿ. ಅಷ್ಟಕ್ಕ ನಾನು ಯಾರು? ನಾನು ನಾರಿ. ನನ್ಗೆ ಗೊತ್ತೇ ಇಲ್ಲ. ಒಲಿದರೆ ನಾರಿ ಮುನಿದರೆ ಮಾರಿ. ನಾರಿ ಮುನಿದರೆ ಮಾರಿ. ನಾನೆಲ್ಲ ನಿನಗ ಕಲ್ಕೇರಿಯಾಗ ಮಾರಬೇಕನ್ನವ ತಗೊಳ್ಳೋರು ಯಾರು ಇಲ್ಲೋ. ಮತ್ತೆ ಬಾಯಿ ಬಂದ ಮಾತಾಡ್ತೀವಿ ಬತ್ ನನ್ನ ಮಗನ ಇವತ್ತು ನೀನು ಹೆಣನ ಬಿತ್ತ. ಸುದ್ದಿಗೆ ಬಂದ್ರ ಮಗನ ಉಳ್ಳುಳ್ಳಾಡ್ತಂಗ ಅಡ್ಡ ಸೀಳು ಬಿಡ್ತೇನೆ ಹುಷಾರೆ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಅತ್ತ ಇತ್ತ ಕೈಯ ಗಟ್ಟಿ ನಿಲ್ಲುವರಲ್ಲ. ಜಮಖಂಡಿ ಜಮಖಂಡಿ ಈಕಿ ಏನು ಮರ ಯಾ ದಾಬಾದಾಗಾರ ತಂದೂರಿ ರೊಟ್ಟಿ ತಿಳಿತಿದ್ಲ. ಇಲ್ಲ ಮಗನ ಚಿಕನ್ ಕಬಾಬ್ ಅಂಗಡ್ಯಾಗ ಮಟನ್ ಕಟ್ ಮಾಡ್ತಿದ್ಲು. ಇನ್ನೊಂದು ಸ್ವಲ್ಪ ತಡರ ನೀನು ಹರ್ಕೊಂಡು ತಿಂತಿದ್ಲು.
ಮೌನಿ ಗುದು 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 ಅಂತ ಅಂದ್ರ ಹೆಣ್ಮಕ್ಳ ಮೈಕೈ ಮುಟ್ಟಿ ಕಾಲ್ಮಲ್ಲಿ ಹೊಡ್ಸ್ಕೊಳ್ತಾನ ಸಮಾಧಾನ ಆಗುದಿಲ್ಲ ಅಂದಂಗ ಆತು. ಪುಣ್ಯ ಮಾಡಿರ್ಬೇಕಲ್ಲಿ ಹೆಣ್ಮಕ್ಳಿಗೆಲ್ಲ ಕಾಲ್ ಮಾಡಿ ಜೋಡಿಸ್ಕೋಬೇಕಾದ್ರೆ. ಹೌದು ಮತ್ತೆ ಸುಮ್ಮನೆ ಹೋಗಿ ಹೆಣ್ಮಕ್ಳ ಮೈ ಮೇಲೆ ಬಿದ್ದುಬಿಡು ಕಾಲ್ ಮಾಡಿ ಹೊಡಿತಾರ. ಅವಾಗ ನಾವೇನು ಮಾಡ್ಬೇಕು ಗುರ್ತದೇನು? ಯವ್ವ ಯಾಕ ನನ್ನ ಕಣ್ ಕಾಣಿಸಲ್ಲ ಅಂತೇಳಿ ಕಾಲು ಹಿಡ್ಕೊಂಡ್ಬಿಡು, ಮಾಫಿ ಮಾಡಿ ಕಳಿಸ್ಬಿಡ್ತಾರ. ಅಂದ್ರ ಕುಳ್ರು ಮರ್ಯಾದೆ ಕಳೆಯಕತ್ತಿ ಅಂದಂಗ ಆತು. ಕೂಡ್ರು ಮರ್ಯಾದೆ ನಾವು ಕಳೆಯಕತ್ತಿಲ್ಲಪ್ಪ, ಅವ್ರ ಲಾಭನ ನಾವು ಪಡ್ಕೊಳಕತ್ತೀವಿ. ಒಟ್ಟ ಹೆಣ್ಮಕ್ಳ ಕೈಲೆ ಕಾಲ್ಮಲ್ಲಿ ಹೊಡ್ಸ್ಕೊಳ್ತಾನೆ ನಿನ್ ಸಮಾಧಾನ ಆಗುದಿಲ್ಲ. ಎಲ್ಲಿ ಹೆಣ್ಮಕ್ಳ ಕೈಲಿ ಕಾಲು ಮಾಡಿ ಹೊಡ್ಸ್ಕೋಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಯಾರ್ಯಾರು ಪಾಪ ಮಾಡಿ ತಿರುಪತಿಗೆ ಧರ್ಮಸ್ಥಳಕ್ಕೆ ಹೋಗಿ ಲಕ್ಷಾನುಗಟ್ಲೆ ದುಡ್ಡು ಹುಂಡಿಗೆ ಹಾಕಿ ತಮ್ಮ ಪಾಪಗಳನ್ನು ಕಳ್ಕೊತಾರ. ಅವ್ರು ನಾವಂಗಿಲ್ಲಪ್ಪ, ಹೆಣ್ಮಕ್ಳ ಕೈಲಿ ಕರ್ಸ್ಕೊಂಡು ಕಾಲು ಮಾರಿ ಹೊಡ್ಸ್ಕೊಂಡು ನಮ್ಮ ಪಾಪ ಎಲ್ಲ ಕಳ್ಕೊಂಡು ಮುಂದಿನ ಪ್ರೋಗ್ರಾಮಿಗೆ ರಿನಲ್ ಆಗ್ತೀವಿ. ಹೌದಿಲ್ರಪ್ಪ? ಇಂಥ ನಡು ರಸ್ತಾದಾಗ ಯಾರು ಹೊಡಿಬೇಕಾದ್ರೆ ಹೇಳಿ ಕೇಳಿ ಇದೇ ಜಾಗ ಅದೇ ಜಾಗ ಅಂತ ಫಿಕ್ಸ್ ಮಾಡ್ತಾರೆ ಮಗನೇ. ಅವ್ರು ಹೊಡಿತಾರೋ ಬಿಡ್ತಾರೋ, ನಾವು ರೆಡಿ ಇರ್ಬೇಕಲ್ಲಿ. ಯಾವುದು ಯಾವ ರಾಶಿ ಯಾವುದು? ನಮ್ಮ ರಾಶಿ ಯಾವ್ದು ಗೆರ್ತೆ ಅಲ್ಲ, ಮೀನ ರಾಶಿ, ತುಲಾ ರಾಶಿ, ಇವೆಲ್ಲ ರಾಶಿಗಳು ಅದಾವಲ್ಲ. ನಂದು ಮಾತ್ರ ಮೆಟ್ಟಿಲೆ ಹೊಡಿಸ್ಕೊಳ್ಳೋ ರಾಶಿ. ಏ ರಾಶಿ ಇರುವೆ 12 13ನೇ ರಾಶಿ ಮೆಟ್ಟಿಲೆ ಹೊಡ್ಸ್ಕೊಳ್ಳೋದಲ್ಲೇ. ಅದೇನು ಹೊಡ್ಸ್ಕೊಂಡ್ರ ಮುಂದೆ ಏನಾರು ಹೇಳಿದ್ರೆ ಅವ್ರಿಗೆ ಅನುಭವ ಇರ್ತದ, ಸ್ವಲ್ಪ ಹೇಳ್ತಾರ್ರಿ. ಹೋಗಿ ಇವ್ರ ಮುಂದೆ ಹೇಳೋದೇನೋ ನಿಂತು ಹೊಡ್ಕೊಳ್ಳೋದಿನ ಎರಡು ಒಂದೇ. ಬ್ಯಾಡ ಪುಣ್ಯಾತ್ಮ, ನಾ ಹಿಂಗೆ ಇದ್ರು ಚಿಂತೆ ಇಲ್ಲ. ಹೆಣ್ಮಕ್ಳ ಕೈಯಲ್ಲಿ ಕಾಲು ಮೇಲೆ ಹೊಡ್ಸ್ಕೊಳ್ಳೋದು ಮಾತ್ರ ನನಗೆ ಬೇಡ. ಆತಾತು, ಆಕಿನ ಹೊಡ್ತಕ್ಕ ಹೊಟ್ಟಿ ಖಾಲಿ ಆಗ್ಯದ, ನಡಿ ಊಟ ಮಾಡ್ಸಕ. ಹೊಡ್ತಕ್ಕ ಹೊಟ್ಟೆ ಹಸು ಆಯ್ತಾ? ಹೌದು ನೋಡಲೇ, ಇವತ್ತು ತಮಾಷೆ ಬೇರೆ. ನಾನು ಹೋಳಿಗೆನೆ ತಿಂದಿದ್ದಿಲ್ಲ, 3 ಚಪಾತಿ ಕಡಿಮೆ ಆಗ್ಬಿಟ್ಟು. 3 ಚಪಾತಿ ಕಡಿಮೆ ಅದು ಹೊಡ್ತಕ್ಕ. ಇಲ್ಲೇ ಬಸವೇಶ್ವರ ಮಟನ್ ಕಾನೋಳಿ ಕರ್ಕೊಂಡೋಗಿ ಬಿರಿಯಾನಿ ತಿನ್ಸಕತ್ತಿ. ಯಾವುದು? ಬಸವೇಶ್ವರ ಮಟನ್ ಕಾನೋಳಿ. ನಾವು ನೀ ವ್ಯಾಪಾರಸ್ಥರು ತೊಂಬ ಬ್ಯಾಳಿ ಬೇಯಿಸ್ಕೊಳಕ ಎಂತ ಶರಣರ ಹೆಸರಿಟ್ಟು ಕೆಡಿಸ್ತಾರ ಅಂತೀನಿ. ಥೂ, ಇವನು ಅವನಿನ ಯಾವ ಕಾಲದಾಗ ನಾನು ಏನು ಏಲೇ, ಪ್ರಪಂಚ ನಿಂತಿರೋದು ಬಿಸಿನೆಸ್ ಮ್ಯಾಲೇ. ಯಾರ ಹೆಸರು ಕೆಡ್ತದೋ ಬಿಡ್ತದೋ ಗೊತ್ತಿಲ್ಲ, ನಮ್ಮ ಜೇಬತ ತುಂಬುತ್ತದ ಅನ್ನೋದು ಅಷ್ಟೇ ಮುಖ್ಯ. ಈಗೇನಿದೆ ಕತ್ತಿ ಹೇಳ್ತೇನೆ, ಊಟ ಗೀಟ ಮಾಡಿಸ್ತೇನೆ, ನಾ ಹೋಲೆ. ಆಯ್ತು ನೋಡಿ ದೋಸ್ತ, ಯಾರ್ದಾರ ಏನಾರ ಹಾಳಾಗಿ ಹೋಲಿ, ನಂದು ನಿಂದು ದೋಸ್ತಿ ಮಾತ್ರ ಹಾಳಾಗೋದು ಬೇಡ. ನೀ ಊಟ ಮಾಡಾಕತ್ತ ನಾ ಒಂದು 90 ಹೊಡಿತೀನಿ. ಕುಡಿಬ್ಯಾಡಲೆ ಆರೋಗ್ಯಕ್ಕೆ ಒಳ್ಳೇದಲ್ಲ. 2 ಕಿಡ್ನಿ ಹೋತಾವ ಅಂತೇಳಿ ಹೊಯ್ಕೊಂಡೆ. 90 ಅಂತೇಳಿ ನಾಯಿ ಕುನ್ನಿ ಆಗ್ಯಾನ. ಏಲೇ ಇನ್ನ ಬಿಟ್ಟಿಲ್ಲ ಅಲ್ಲೇ ಚಟ. ಏನ್ ಮಾಡ್ಬೇಕಲೇ, ಆಕಿ ಯಾವಾಗ ಕೈ ಕೊಟ್ಟು ಹಾಲು 90ಗೆ ನನಗೆ ಜೇಂಟ್ ಆಗ್ಬಿಟ್ಟದಲೇ. ಗಂಡಸರು ಮರ್ಯಾದೆ ಕಳಿತಿರೋ ನೀವು ಮೌಲ್ಯ. ಹುಡುಗಿಯರ ಸಲುವಾಗಿ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಸಲುವಾಗಿ ಆ ಹುಡುಗಿಯರ ತಲೆ ಕೆಡಿಸ್ಕೊಂಡು ಅಂತ ಬೆನ್ನತ್ತಿ ಬರಂಗ್ ಮಾಡಲೆ. ಪ್ರಪಂಚದಾಗ ಹಾಲು ಕುಡ್ದು ನನ್ನ ಮಕ್ಕಳೇ ಬದುಕಿಲ್ಲ, ಇನ್ನು ವಿಷ ಕುಡ್ದವ್ರು ಬದುಕ್ತಾರ್ಯಾ? ಹಾಲು ಕುಡಿದ ಮಕ್ಕಳೇ ಬದುಕಿಲ್ಲ.